ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ನಂದ ಮುಂದೆ ಪ್ರಿಯಾ ಕಳ್ಳಾಟವನ್ನು ಬೈಲ್ ಮಾಡಿದ್ದಾರೆ ಮಾಧವ್ ಒಬ್ರು. ಹಾಗಿದ್ರೆ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದ ಅವರು 10,000 ರೂಪಾಯಿ ಎಲ್ಲಿ ಹೋಯ್ತು ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಬ್ಯಾಂಕ್ಗೆ ಹೋಗಿ ಪಾಸ್ಪೋರ್ಟನ್ನು ಎಂಟ್ರಿ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಅಂಗಡಿಯಿಂದ ಹೋಗಬೇಕಾದ್ರೆ ಇಲ್ಲಿ ಕೇಶವ ಡೆಲಿವರಿ ಇದೆ ಅಪ್ಪ, ಹೇಗೆ ಹೋಗೋಕ್ಕಾಗುತ್ತೆ ಅಂದಾಗ ಅದನ್ನು ನೀನು ಮತ್ತೆ ಸುಂದರ ಇಬ್ರು ಕೂಡ ಸಂಜೆ ಮಾಡ್ಬೋದು. ಈಗ ಸುಂದರ ಮತ್ತೆ ಹನುಮಂತಣ್ಣ ಅಂಗಡಿ ನೋಡ್ಕೋತಾರೆ, ನೀನ್ ನನ್ನ ಜೊತೆ ಬಾ, ನೀನ್ ಬರ್ಲಿಲ್ಲ ಅಂದ್ರೆ ಬಿಡು ನಾನೇ ಹೋಗ್ತೀನಿ ಅಂತ ನಂದವರು ಹೇಳ್ತಾರೆ. ಆದ್ರೆ ಇಲ್ಲಿ ಕೇಶವ ಮಾತ್ರ ಬೇಡ ಅಪ್ಪ, ನಿನ್ನೆ ಮೊನ್ನೆ ಬ್ಯಾಂಕ್ ಅಲ್ಲಿ ರಜೆ ಇತ್ತು, ತುಂಬಾ ಕ್ಯೂ ಇರುತ್ತೆ, ನಾಳಿದ್ದು ಯಾವಾಗಾದ್ರೂ ಹೋಗೋಣ ಅಂತ ಹೇಳಿ ಕೇಶವ ತಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ನಂದವ್ರು ಮಾತ್ರ ಇಲ್ಲ, ಹೋಗ್ಲೇಬೇಕು ಅಂತ ಹೇಳಿ ಹಠಕ್ ಬಿತ್ತಿದ್ದಾರೆ. ಇತ್ತ ಕಡೆ ಸುಂದರ ಅವರು, ಏನಿದು ಭಾವ, ನೀವು ಯಾವಾಗ್ಲೂ ಕೂಡ ಅಂಗಡಿ ಬಿಟ್ಟು ಹೋಗ್ತಾನೆ ಇರ್ತೀರಾ, ಇದೇ ರೀತಿ ಮಾಡಿದ್ರೆ ನಿಮ್ನ ಕೆಲಸದಿಂದ ತೆಗ್ದಾಕ್ಬಿಡ್ಬೇಕಾಗತ್ತೆ ಅಂದ ತಕ್ಷಣ ಇಲ್ಲಿ ನಂದವರು, ಏನ್ ಮಾತಾಡ್ತಿದ್ಯಾ ನೀನು, ನನಗೆ ಮಾತಾಡ್ತಿದ್ಯಾ ಅಂತ ಹೇಳಿ ಸೆಟ್ ಮಾಡ್ಕೋತಾರ. ನಂತರ ಇಲ್ಲಿ ನಂದವರು ಕೇಶವನ ಕರ್ಕೊಂಡು ಬ್ಯಾಂಕ್ಗೆ ಹೋಗ್ತಿದ್ದಾರೆ. ಬ್ಯಾಂಕ್ಗೆ ಹೋಗೋ ಸಮಯದಲ್ಲೂ ಕೂಡ ಇಲ್ಲಿ ಕೇಶವ, ಅಪ್ಪ ಬಿಸ್ಲಿದೆ, ಇವತ್ತು ಯಾಕೆ ಹೋಗ್ಬೇಕು, ನಾಳಿದ್ರಲ್ಲಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಸರಿ ಆಯ್ತು, ನನಗೆ 10,000 ರೂಪಾಯಿ ಕೊಟ್ಬಿಡು ಈಗ ಅಂತ ಹೇಳಿ ನಂದವ್ರು ಕೇಳಿದಾಗ, ನನ್ನ ಹತ್ರ ಎಲ್ಲಿದೆ ಅಪ್ಪ 10,000 ಕೊಡ್ಲಿಕ್ಕೆ ಅಂತ ಹೇಳಿ ಕೇಶವ ಹೇಳ್ತಾರೆ. ಇಷ್ಟೇ ಅಲ್ವಾ, 10,000 ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿದ್ಯಾ, 10,000 ಕೇಳಿದ್ರೆ ಹುಟ್ತಾ ಇಲ್ಲ ಅಂದ ಮೇಲೆ ಅದನ್ನ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನ ತಿಳ್ಕೊ ನೀನು. ಜೊತೆಗೆ 10,000 ರೂಪಾಯಿ ನನ್ನ ಅಕೌಂಟಿಂದ ಹೋಗಿದೆ ಅಂದ ಮೇಲೆ ಖಂಡಿತವಾಗ್ಲೂ ನಾವು ಅದನ್ನ ಪಡ್ಕೊಳ್ಳೇಬೇಕು, ತಿಳ್ಕೊಳ್ಳೇಬೇಕು ಅಂತ ಹೇಳಿ ಹೇಳ್ತಾರ. ಆಗ ಇಲ್ಲಿ ಕೇಶವ, ಅದು ಹಾಗಲ್ಲ ಅಪ್ಪ, ಬ್ಯಾಂಕ್ಗೆ ಹೋದ್ರೆ ಅಲ್ಲಿ ರಶ್ ಇರುತ್ತಲ್ವಾ, ಹಾಗಾಗಿ ಹೇಳಿದೆ ಅಷ್ಟೇನೆ ಅಂತ ಹೇಳಿದಾಗ, ರಶ್ ಇರುತ್ತೆ ಹಾಗಂದ ಮಾತ್ರಕ್ಕೆ ನಾವು ಸುಮ್ಮನೆ ಹಾಗೆ ಹೊಟ್ಟೋಗ್ಬಿಡಕ್ಕಾಗತ್ತಾ, ತಿಳ್ಕೊಂಡೇ ಹೋಗ್ಬೇಕು. ಇವತ್ತಂತೂ ಎಷ್ಟೇ ರಶ್ ಇದ್ರೂ ಪರವಾಗಿಲ್ಲ, ಕ್ಯೂ ಅಲ್ಲಿ ನಿಂತು ತಿಳ್ಕೊಂಡೇ ಹೋಗ್ತೀನಿ ನಾನು, ಜಸ್ಟ್ ಪಾಸ್ಪೋರ್ಟ್ ಎಂಟ್ರಿ ಮಾಡಿಸೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳಿ ಇಲ್ಲಿ ನಂದ ಮತ್ತೆ ಕೇಶವರು ಬ್ಯಾಂಕ್ ಕಡೆ ಹೋಗ್ತಿದ್ದಾರೆ. ಈ ಕಡೆ ಕೇಶವ ಆಲ್ರೆಡಿ ಸುಂದರ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು, ಇಲ್ಲಿ ವಲ್ಲಭಂಗೆ ವಿಷಯನ ತಿಳಿಸ್ಬಿಡು, ದುಡ್ಡು ಹೊಂದ್ಸೋಕಾದ್ರೆ ಹೊಂದ್ಸೋದಕ್ಕೆ ಹೇಳು ಅಂತ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಸುಂದರ ಅವರು ವಲ್ಲಭಂಗೆ ಕಾಲ್ ಮಾಡ್ತಿದ್ದಾರೆ. ಇದರ ನಡುವೆ ಅಮ್ಮ ಸೈಕಲ್ ಅನ್ನ ಕ್ಲೀನ್ ಮಾಡ್ತಿರ್ತಾಳೆ. ಅದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಅಮ್ಮ ಮೇಲೆ ಪ್ರೀತಿ ಆಗ್ಬಿಡುತ್ತೆ ವಲ್ಲಭಗೆ. ಬಟ್ ಅದೇ ಟೈಮಲ್ಲಿ ಸುಂದರ ಅವರು ವಲ್ಲಭಗೆ ಕಾಲ್ ಮಾಡ್ತಾರೆ. ನೋಡು ಅಳಿಮಯ್ಯ, ನೀನ್ ಎಲ್ಲಿ ಹೋಗ್ತೀಯೋ ಹೊರಟೋಗ್ಬಿಡು, ವಾಪಸ್ ಮನೆಗೆ ಬರಬೇಡ, ಒಂದಷ್ಟು ದಿನ ಆಚೆ ಇರು, ನಿನ್ಗೆ ಏನೇನು ತಂದ್ಕೊಡ್ಬೇಕು ಸಾಮಗ್ರಿಗಳು ಎಲ್ಲವನ್ನ ಕೂಡ ನಾನೇ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಮಮ್ಮ ಈ ರೀತಿ ಏನೇನೋ ಮಾತಾಡ್ತಿದ್ಯಾ, ಬಿಡಿಸಿ ಹೇಳು ಏನಾಯ್ತು ಅಂತ ವಲ್ಲಭ ಕೇಳೋದಕ್ಕೆ ಅದು ಕೇಶವನ್ ಕರ್ಕೊಂಡು ಭಾವ ಬ್ಯಾಂಕ್ಗೆ ಹೋಗಿದ್ದಾರೆ. ಅದೇ ಕಾರಣಕ್ಕೆ ಕೇಶವ ಹೇಳ್ದ, 10,000 ರೂಪಾಯಿ ಹೊಂದ್ಸೋಕಾದ್ರೆ ಹೊಂದ್ಸೋದಕ್ಕೆ ಹೇಳು ಅಂತ. ಅದೇ ಕಾರಣಕ್ಕೆ ನಾನು ಕಾಲ್ ಮಾಡಿ ಹೇಳಿದೆ ಅಂತ ಹೇಳಿ ಸುಂದರ ಅವರು ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ವಲ್ಲಭ ಫುಲ್ ಟೆನ್ಷನಲ್ಲಿದ್ದಾರೆ, ಹೇಗಪ್ಪ 10,000ನ ಹೊಂದ್ಸೋದು ಅಂತ. ಅದೇ ಸಮಯದಲ್ಲಿ ಅಮ್ಮು ಇಲ್ಲಿ ಸೈಕಲ್ನ ಕ್ಲೀನ್ ಮಾಡ್ತಿರೋ ಸೈಕಲ್ನ ತಗೊಂಡು ಹೋಗ್ಬೇಕಾದ್ರೆ, ಏನಿದು ವಲ್ಲಭ, ನೀನು ಸೈಕಲ್ನ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದೀನಿ, ಎಷ್ಟು ಚಂದ ಕ್ಲೀನ್ ಮಾಡಿದ್ಯಾ ಅಂತಲೂ ಕೂಡ ಹೇಳಿದೆ, ಸೈಕಲಲ್ಲಿ ತೊಗೊಂಡು ಹೋಗ್ತಿದ್ಯಲ್ಲ, ನನ್ನನ್ನು ಕೂಡ ಕರ್ಕೊಂಡು ಹೋಗು ಅಂತ ಹೇಳಿ ಅಮ್ಮು ಹೇಳಿದಕ್ಕೆ, ಸುಮ್ಮನೆ ವಿನಾಕಾರಣ ನನ್ನ ಹತ್ರ ಅಡ್ಡ ಬಂದು ಮಾತಾಡಬೇಡ, ನಾನು ಹೇಳಿದೆ ಅಲ್ವಾ ನಿನ್ನನ್ನು ಸೈಕಲ್ ಕ್ಲೀನ್ ಮಾಡು ಅಂತ ಹೇಳಿದ, ಸುಮ್ಮನೆ ನನ್ನಿಂದ ದೂರ ಇದ್ರೆ ಒಳ್ಳೇದು, ಅದನ್ನು ಬಿಟ್ಟು ಅದು ಇದು ಅಂತ ಮಾಡ್ಕೊಂಡು ಬಂದು ನನ್ನ ತಲೆ ಕೆಡಿಸ್ಬೇಡ. ನಿನ್ನ ನಡುವೆ ಒಂದು ಲೈನ್ ಇದೆ, ಅದನ್ನು ಕ್ರಾಸ್ ಮಾಡೋಕ್ಕೆ ಬಂದರೆ ದೊಡ್ಡ ಗೋಡೆನೆ ಕಟ್ಟಿಬಿಡ್ತೀನಿ ಅದ್ರ ಮೇಲೆ ಅಂತ ಹೇಳಿ ವಲ್ಲಭ ಅಮ್ಮು ಮೇಲೆ ತುಂಬ ಸೆಟ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಅಮ್ಮಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ತದನಂತರ ಇಲ್ಲಿ ವಲ್ಲಭ ಹೋಗಿದ್ದೆ ತನ್ನ ಫ್ರೆಂಡ್ಸ್ ಹತ್ರ ಹೋಗಿ ಸಹಾಯವನ್ನು ಕೇಳ್ತಿದ್ದಾರೆ. ದಯವಿಟ್ಟು ವಿಚಾರ ಮಾಡ್ಕೋಬೇಡಿ, ಅವತ್ತು ನಿನ್ನ ಹತ್ರ ಸಹಾಯ ತೊಗೊಂಡೆ, ಮತ್ತೆ ನಿನ್ನ ಹತ್ರ ಸಹಾಯ ತಗೋಬೇಕು ಅಂತಲೇ ಬಂದಿದ್ದೀನಿ, ದಯವಿಟ್ಟು 10,000 ನಿಮ್ಮ ಹತ್ರ ಇದೆಯಾ ಅಂತ. ಯಾಕೆ ವಲ್ಲಭ, ಏನಾಯಿತು, ಯಾಕೆ ನಮ್ಮ ಮಾವ ನಿನಗೆ ಸರಿಯಾಗಿ ಸಂಬಳ ಕೊಡ್ತಿಲ್ವಾ ಅಂತ ಫ್ರೆಂಡ್ ಕೇಳ್ತಾರೆ. ಪಾಪ ಅವರು ತುಂಬ ಚೆನ್ನಾಗಿ ಸಂಬಳ ಕೊಡ್ತಾರೆ, 3 ಸಾರಿ ಅಡ್ವಾನ್ಸ್ ಕೂಡ ತೊಗೊಂಡಿದ್ದೀನಿ, ಮತ್ತೆ ಕಷ್ಟ ಇದೆ, ಅದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಮಗ ಅಂತ ಹೇಳಿ ವಲ್ಲಭ ಹೇಳಿದಾಗ, ಏನು ಅಪ್ಪನ ಜೇಬಲ್ಲಿ ದುಡ್ಡು ಕದ್ಬಿಟ್ಟೆ, ಅದಕ್ಕೆ ಇದನ್ನು ವಾಪಸ್ ಕೊಡಬೇಕು ಅಂತ ನಮ್ಮ ಹತ್ರ ಕೇಳ್ತಿದ್ಯಾ ಅಂತ ಹೇಳಿ ಫ್ರೆಂಡ್ಸ್ ಹೇಳ್ತಾರೆ. ಒಂದಷ್ಟು ದಿನ ಟೈಮ್ ಕೊಡು, ಒಂದು 5-6 ದಿನ ಅದು ಬೇಕಾಗುತ್ತೆ, ಖಂಡಿತ ಆಗ ನಿನಗೆ 10,000 ರೂಪಾಯಿ ಹೊಂದಿಸಿ ಕೊಡ್ತೀವಿ ಅಂತ ಇಬ್ಬರು ಕೂಡ ಹೇಳ್ತಾರೆ. ಆದರೆ ಇಲ್ಲಿ ವಲ್ಲಭ, ನನಗೆ ಅಷ್ಟು ಟೈಮ್ ಇಲ್ಲ, ಆದರೆ ಇವತ್ತೇ ಆಗಬೇಕು, ನಾನು ಟ್ರೈ ಮಾಡ್ತೀನಿ, ನೀವು ಟ್ರೈ ಮಾಡಿ ಅಂತ ಹೇಳಿ ವಲ್ಲಭ ಹೊರಟು ಮನೆಗೆ ಬರ್ತಾರೆ. ಇತ್ತ ಕಡೆ ಮಾಧವ್ ಅವರು ವಲ್ಲಭನ ಹತ್ರ ಬಂದಿದ್ದೆ, ನೋಡು ವಲ್ಲಭ, ನಾನು ಅಪ್ಪನ ಹತ್ರ ವಿಷಯ ಹೇಳ್ಬಿಡ್ತೀನಿ, ನೀನು ಉಸಕ್ಕೆ ಹಾಕೊಳ್ಳೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ, ಅಪ್ಪ ಈಗ ಬ್ಯಾಂಕ್ ಹೋಗಿ ಬಂದರೆ ಖಂಡಿತ ಸತ್ಯ ಗೊತ್ತಾಗುತ್ತೆ ಅಂದಾಗ ಇಲ್ಲಿ ವಲ್ಲಭ, ನೀನು ಮಾತು ಕೊಟ್ಟಿದ್ಯಾಣ, ಯಾವುದೇ ಕಾರಣಕ್ಕೂ ಕೂಡ ನೀನು ಸತ್ಯ ಹೇಳಬಾರ್ದು ಅಷ್ಟೇ ಅಂತ ಹೇಳ್ತಾರೆ. ನಂದವರು ಕೇಶವನ್ ಜೊತೆ ಮನೆಗೆ ಬರ್ತಿದ್ದಾಗನೇ ಈ ಕಡೆ ಮಾಧವನ್ನ ದಬ್ಬಿದೆ, ಈ ಕಡೆ ವಲ್ಲಭನ್ ಕಪಾಳಕ್ಕೆ ಬಾರಿಸ್ಬಿಡ್ತಾರೆ. ಯಾಕ್ರೆ ಈ ರೀತಿ ಹೊಡಿತಿದ್ದೀರಾ ಅಂತ ಗಿರೀಶ್ ಅವರು ಕೇಳ್ತಿದ್ದಾರೆ. ಯಾಕೆ ಅಂತ ಕೇಳ್ತಿದ್ಯಾ, ಇವ್ನು ಏನು ಮಾಡಿದಾನೆ ಗೊತ್ತಾ,
ನನ್ನ ಅಕೌಂಟಲ್ಲೇ 10,000 ರೂಪಾಯಿ ದುಡ್ಡನ್ನು ಕದ್ದಿದ್ದಾನೆ ಇವನು. ನನಗೆ ಅವತ್ತೇ ಅನುಮಾನ ಬಂದಿತ್ತು, ಇವನು ಯಾವಾಗ ಅಂಗಡಿಗೆ ಬಂದನೋ ಆಗಲೇ ಅನುಮಾನ ಬಂದಿದ್ದು ಇವತ್ತು ಖಾತ್ರಿ ಆಗಿದೆ ನೋಡು. ಅವತ್ತು ಸ್ವಲ್ಪ ಸಮಯ ನನ್ನ ಫೋನ್ ಕಾಣಿಸ್ತಿರ್ಲಿಲ್ಲ, ನನ್ನ ಫೋನ್ ತೊಗೊಂಡು ಇವನ ನಂಬರ್ಗೆ ಇವನು 10,000 ಕಳಿಸ್ಕೊಂಡಿದ್ದಾನೆ. ಇವನಿಗೆ ಮತ್ತು ರಕ್ಷಾಗೆ ಬಿಟ್ಟು ಯಾರಿಗೂ ಕೂಡ ಪಾಸ್ವರ್ಡ್ ಗೊತ್ತಿಲ್ಲ. ಆಗಲೇ ಗೊತ್ತಿತ್ತು ರಕ್ಷಾ ಅಂತೂ ಇಂಥ ದರಿದ್ರ ಕೆಲಸ ಮಾಡುವುದಿಲ್ಲ, ಇವನೇ ಮಾಡಿರೋದು ಅಂತ. ಈಗ ಅದು ನಿಜ ಆಗಿದೆ ಅಂತ ಹೇಳಿ ರೊಚ್ಚಿಗೆ ಹೇಳ್ತಾರೆ. ಈ ಕಡೆ ಅಮ್ಮು ಹತ್ರ ಬಂದಿದ್ದೆ, ಏನೋ ಹೇಳ್ತಿದ್ಯಲ್ಲ ಅವತ್ತು ನನ್ನ ಗಂಡ ಸ್ವಾಭಿಮಾನಿ, ಅದು ಇದು, ನನ್ನ ಗಂಡ ಆ ರೀತಿ ಮಾಡೋದಿಲ್ಲ ಅಂತ, ಇವಾಗ ಏನು ಹೇಳ್ತೀಯ ಅಂತ ನಂದವ್ರು ಕೇಳಿದಾಗ, ಅದು ಸುಮ್ಮನೆ ವಲ್ಲಭ ದುಡ್ಡು ತೊಗೊಂಡಿರೋದಿಲ್ಲ, ಅದ್ರ ಹಿಂದೆ ಏನೋ ಕಾರಣ ಇರತ್ತೆ ಅಂತ ಹೇಳಿ ಅಮ್ಮು ಹೇಳಿದಾಗ, ನನಗೆ ಯಾವುದೇ ಕಾರಣ ಬೇಕಾಗಿಲ್ಲ, ನನಗೆ 10,000 ರೂಪಾಯಿ ಬರಬೇಕು ಅಷ್ಟೇ. ನನಗೆ ಈಗಲೇ 10,000 ರೂಪಾಯಿ ಕೊಡು. ನಿನ್ನ ಹತ್ರ ಏನು ಮಾತಾಡೋದು? ನಿನಗೆ ಹುಡ್ತಾರೆ ಕೆಲವೊಂದು ಜನಕ್ಕೆ ಮರ್ಯಾದೆ ಇರೋದಿಲ್ವಂತೆ, ಯಾರು ಏನು ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ವಂತ. ನಾನೇ ಸರಿ, ನಂದೇ ಇಲ್ಲ ಅಂತ ಅಂತಾರಂತೆ. ನೀನು ಕೂಡ ಅದೇ ಜಾಯಮಾನಕ್ಕೆ ಸೇರಿರೋದು, ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ 10,000 ರೂಪಾಯಿನ ಕೊಟ್ಟು ಬಿಡು ಅಂತ ಹೇಳಿ ನಂದವರು ಹೇಳ್ತಾರೆ. ಆಗ ಇಲ್ಲಿ ವಲ್ಲಭ, ಇಲ್ಲಪ್ಪ ನನ್ನ ಹತ್ರ ಈಗ 10,000 ರೂಪಾಯಿ ಇಲ್ಲ ಅಂತ ಹೇಳಿದಾಗ, ಹಾಗಿದ್ರೆ ನಾಳೆ 9 ಗಂಟೆ ತನಕ ನಿನಗೆ ಟೈಮ್ ಅಷ್ಟೇ, ಆಮೇಲೆ ಕೊಡಲಿಲ್ಲ ಅಂದರೆ ಪರಿಣಾಮ ಸರಿ ಇರುವುದಿಲ್ಲ ಅಂತ ಹೇಳಿ ನಂದವರು ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಕೇಶವ ಮತ್ತು ಮಾಧವ ಇಬ್ಬರು ಕೂಡ ವಲ್ಲಭನ ಬಂದು ಸಮಾಧಾನ ಮಾಡ್ತಾರೆ. ಈ ಕಡೆ ಗಿರೀಶ್ ಅವರು ಮತ್ತು ಅಮ್ಮ ಇಬ್ಬರು ಕೂಡ, ಏನಿದು ವಲ್ಲಭ ನೀನು ಮಾಡಿದ್ಯಾ ಅಂತ ಕೇಳಿದಕ್ಕೆ ಇಲ್ಲ ಅಂತ ಹೇಳಿದ್ರೆ, ಇವಾಗ ನೋಡಿದ್ರೆ ಈ ರೀತಿ ಆಯ್ತಲ್ಲ ಅಂತ ಅಮ್ಮ ಕೇಳ್ತಾರೆ. ಈ ಕಡೆ ಗಿರೀಶ್ ಅವರು, ಯಾಕೋ ತಗೊಂಡೆ ನೀನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ಟೆರೆಸ್ ಮೇಲೆ ಇರ್ತಕ್ಕಂಥ ವಲ್ಲಭ, ಕೇಶವ, ಮಾಧವ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಈ ಕಡೆ ಮಾಧವ, ನಾನು ಸತ್ಯ ಹೇಳ್ಬಿಡ್ತೀನಿ ಅಂತ ಹೇಳ್ತಿದ್ರೆ, ಇಲ್ಲಿ ವಲ್ಲಭ, ಇಲ್ಲ ಅಣ್ಣ ನೀನು ಹೇಳಲೇಬಾರ್ದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮೀನಾ ಬಂದು, ತಗೋ ವಲ್ಲಭ, ನಾನು ಇದು ದುಡ್ಡನ್ನು ಅವತ್ತೇ ಕೊಡಬೇಕಾಗಿತ್ತು, ಅವತ್ತು ಕೊಡದೇ ಇದ್ದಿದ್ರಿಂದನೇ ಇಷ್ಟೆಲ್ಲ ನಡೆದಿದ್ದು, ನನ್ನಿಂದ ಕೂಡ ತಪ್ಪಾಗಿದೆ, ಈ ದುಡ್ಡನ್ನು ತೊಗೊಂಡು ನೀನು ಕೊಟ್ಟುಬಿಡು ಮಾವಂಗೆ ಅಂದಾಗ, ಬೇಡ ಅದಕ್ಕೆ ನನ್ನಿಂದಾಗೆ ನಿಮಗೆ ತೊಂದರೆ ಆಗೋದು ಇಷ್ಟ ಅಲ್ಲ, ನೀವೇನಾದರೂ ನನಗೆ ದುಡ್ಡು ಕೊಟ್ಟಿದ್ರೆ ಅಂತ ಗೊತ್ತಾದರೆ ನನ್ನ ಜೊತೆ ನಿಮ್ಮನ್ನು ಕೂಡ ಸೇರಿಸಿ ಬೈತಾರೆ ಅಂತ ವಲ್ಲಭ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಮ್ಮು ಕೂಡ ಬರ್ತಾಳೆ. ಬಂದಿದ್ದೆ, ಏನು ಮಾಡ್ತಿದ್ರೆ ಅಕ್ಕ ನೀವು ಅಂತ ಹೇಳಿ ಮೀನಾನ ಕೇಳಿದಾಗ, ಮೀನಾ ದುಡ್ಡು ಕೊಡೋಕೆ ಬಂದಿದ್ದೆ ನಾನು ಅಂತ ಹೇಳಿ ಹೇಳ್ತಾರೆ. ಯಾಕಕ್ಕ ಇವ್ನು ಮಾಡಿರೋದಕ್ಕೆ ನೀವ್ಯಾಕೆ ಬಯಸ್ಕೋಬೇಕು ಅಂತ ಹೇಳಿ ಅಮ್ಮು ಕೇಳಿದಾಗ, ಇದಕ್ಕೆ ನಾನು ಒಂದು ರೀತಿ ಕಾರಣನೇ ಅಮ್ಮು. ಅವತ್ತು ಮಾಧವ್ ಬಾವ ಮತ್ತು ಪ್ರಿಯಾ ಅಕ್ಕ ಹನಿಮೂನ್ಗೆ ಹೋಗಿದ್ರಲ್ವ, ಅವತ್ತು ಈ ರೀತಿ ಹೋಟೆಲ್ನ ಹೊರಗಡೆ ನಿಂತ್ಕೋಬೇಕಾಗಿತ್ತು, ಯಾಕಂದರೆ 10,000 ರೂಪಾಯಿ ಅಲ್ಲ, ಅದು 26,000 ರೂಪಾಯಿ. ಹಾಗಾಗಿ ವಲ್ಲಭ ಮಾವನ ದುಡ್ಡಿಂದ 10,000 ರೂಪಾಯಿ ತೆಗೆದು 10,000 ರೂಪಾಯಿ ಸೇರಿಸಿ ಮಾಧವ್ ಬಾವಗೆ ಅಕೌಂಟ್ಗೆ ಹಾಕಿದ್ರು. ಅವತ್ತು ಕೇಶವ ನನ್ನನ್ನು ಕೇಳೋಕೆ ಬಂದಿದ್ದ, ನಾನು ಪ್ರಿಯಾಕನ ಮೇಲಿರೋ ಕೋಪಕ್ಕೆ ನಾನು ಇಲ್ಲ ಅಂತ ಹೇಳಿಬಿಟ್ಟೆ, ಹಾಗಾಗಿನೇ ಇಷ್ಟೆಲ್ಲ ನಡೆದಿದ್ದು ಅಂತ ಹೇಳಿ ಮೀನಾ ಹೇಳ್ತಾರೆ. ನಂತರ ಇಲ್ಲಿ ವಲ್ಲಭ, ಈ ವಿಷಯನ ನೀನು ಯಾರ ಹತ್ರನಾದ್ರು ಹೇಳಿದ್ರೆ ನಿನ್ನನ್ನು ಏನು ಮಾಡ್ತೀನಿ ಗೊತ್ತಾ, ಬಾಯಿ ಮುಚ್ಕೊಂಡಿರ್ಬೇಕು, ಯಾರ ಹತ್ರ ಕೂಡ ಹೇಳಬಾರ್ದು ಅಂತ ಹೇಳಿ ವಲ್ಲಭ ಅಮ್ಮಗೆ ಹೇಳ್ತಾರೆ. ನನ್ನಿಂದ ಯಾರೂ ತೊಂದರೆಗೆ ಒಳಗಾಗೋದು ಇಷ್ಟ ಇಲ್ಲ ಅಂತ ಹೇಳಿ ವಲ್ಲಭ ಅಲ್ಲಿಂದ ಹೊರಟು ಬಿಡ್ತಾರೆ. ತದನಂತರ ಇತ್ತ ಕಡೆ ಮಾಧವ್ ಅವರು ಫ್ರೆಂಡ್ಸ್ ಹತ್ರ ಎಲ್ಲ 5,000 ಇದೆಯಾ 10,000 ಇದೆಯಾ ಅಂತ ಕೇಳ್ತಿರ್ತಾರೆ. ಆಗ ಪ್ರಿಯಾ ಬಂದಿದ್ದೆ, ನಿಮ್ಮ ತಮ್ಮಂಗೋಸ್ಕರ ಕೇಳ್ತಿದ್ರ, ನೀವು ಯಾಕೆ ಕೇಳಬೇಕು, ಮಾವನ ಹತ್ರ ಬೈಸ್ಕೋಬೇಕು, ಅವ್ನಿಗೇನು ಪದೇ ಪದೇ ಕೆಲಸ ಮಾಡ್ತಾನಿಲ್ವಾ, ಬುದ್ಧಿ ಇಲ್ವಾ, ಅವ್ನಿಗೆ ಮಾವ ಸರಿಯಾಗಿ ಬೈತಿದ್ದಾರೆ, ಮಾವನ ಹತ್ರ ಯಾರಾದರೂ ಆ ರೀತಿ ಕದೀತಾರ ಅಂತ ಪ್ರಿಯಾ ಹೇಳಿದಾಗ, ಇದನ್ನು ಕದ್ದಿದ್ದು ನಮಗೋಸ್ಕರನೇ, ನಾವು ಬೀದಿಲಿ ನಿಂತಿದ್ವಿ ಅಂತ ನಮ್ಮಿಂದಾನೇ ರೀತಿ ಆಗಿದ್ದು, ಆದರೆ ಅವ್ನು ನನ್ನ ಹತ್ರ ಮಾತು ತಗೊಂಡಿದ್ದ, ಹೇಳಬಾರ್ದು ಅಂತ, ಹಾಗಾಗಿ ನಾನು ಸುಮ್ಮನೆ ಇರಬೇಕಾಯ್ತು ಅಂತ ಮಾಧವ ಹೇಳ್ತಾರೆ. ಆಗ ಇಲ್ಲಿ ಪ್ರಿಯಾ, ನೋಡಿ ವಲ್ಲಭ ಕರೆಕ್ಟಾಗಿ ಹೇಳಿದಾನೆ, ನೀವು ಯಾವುದೇ ಕಾರಣಕ್ಕೂ ಮಾವನ ಮುಂದೆ ನಿಮ್ಮಿಂದ ಆಗಿದ್ದು ಅಂತ ಹೇಳಬೇಡಿ, ನಿಮ್ಮ ಮೇಲೆ ಅವ್ರಿಗೆ ಒಂದು ರೀತಿ ನಂಬಿಕೆ ಇದೆ, ಮತ್ತೆ ಅವ್ರ ನಂಬಿಕೆಗೆ ದ್ರೋಹ ಆಗಿಬಿಡುತ್ತೆ, ಮಾಧವ ಈ ರೀತಿ ಮಾಡಿದ್ನ ಅಂತ. ಯಾವಾಗಲೂ ವಲ್ಲಭ ಇದೇ ಕೆಲಸ ಮಾಡ್ತಾನೆ, ಅವ್ನು ಬೈಸ್ಕೊಂಡ್ರೆ ಬೈಸ್ಕೊಳ್ಳಿ ಬಿಡಿ ಅಂತ ಹೇಳಿ ಪ್ರಿಯಾ ಹೇಳಿದ ತಕ್ಷಣ, ಇದು ಕೋತಿ ತಿಂದು ಮೇಕೆ ಬಾಯಿಗೆ ಹೊರಿಸ್ತಂತೆ, ಆ ರೀತಿ ಆಯಿತು, ನೀನು ಅದೇ ಕೆಲಸನೇ ಮಾಡ್ತಿರೋದು ಅಂತ ಹೇಳಿ ಪ್ರಿಯಾ ಮೇಲೆ ಮಾಧವ ಅವರು ಸಿಟ್ಟು ಮಾಡ್ಕೊಂಡು ಬಿಡ್ತಾರೆ. ನಂತರ ಬೆಳಿಗ್ಗೆ ಆಗುತ್ತೆ, 9 ಗಂಟೆಗೆ ಹೋಗಿದ್ದೆ ವಲ್ಲಭನ ದುಡ್ಡು ಕೇಳ್ತಾರೆ, ವಲ್ಲಭ ಇಲ್ಲ ಅಂತಾರೆ. ತಕ್ಷಣ ಕುತ್ತಿಗೆ ಪಟ್ಟಿ ಹಿಡಿದು ಇಲ್ಲಿ ನಂದವರು ವಲ್ಲಭನ ಮನೆಯಿಂದ ಹೊರಗಡೆ ದಬ್ಬೋಕೆ ಮುಂದಾಗ್ತಿದ್ದಾಗೆ ಮಾಧವ ಕೈ ಹಿಡಿದಿದ್ದ, ಇದಕ್ಕೆಲ್ಲ ನಾನೇ ಕಾರಣ, ನನಗೋಸ್ಕರನೇ ವಲ್ಲಭ ದುಡ್ಡು ಕದ್ದದ್ದು, ಅವತ್ತು 5,000 ರೂಪಾಯಿ ಅಲ್ಲ, ಹೋಟೆಲ್ ದುಡ್ಡು 26,000 ರೂಪಾಯಿ ಅನ್ನೋ ಸತ್ಯವನ್ನ ಹೇಳ್ತದಾಗೆ ಈ ಕಡೆ ಪ್ರಿಯಾ ನೌಟಂಕಿ ಆಟ ಬೈಲಾಗ್ತದೆ. ಹಾಗಿದ್ರೆ ಮುಂದಿನ ಆಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.